ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವ್ಯಕ್ತಿತ್ವ ವಿಕಸನದ ಕೃತಿಗಳು ಸಾಕಷ್ಟು ಪ್ರಕಟ ಆಗ್ತಾ ಇವೆ ಕನ್ನಡದಲ್ಲಿ. ಈ ಮಾಲಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ವಿಶಿಷ್ಟ ಪುಸ್ತಕ, ವಿಭಿನ್ನವಾದ ಪುಸ್ತಕ, ಬದುಕು ಸುಂದರ, ಲವ್ ಯು ಜಿಂದಗಿ. ಬದುಕು ಸುಂದರ, ಲವ್ ಯು ಜಿಂದಗಿ ಎನ್ನುವ ಈ ಪುಸ್ತಕ ಬರೆದಿದ್ದಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು. ಯಾರು ಈ ರಂಗಸ್ವಾಮಿ ಮೂಕನಹಳ್ಳಿ? ಅದಕ್ಕೆ ಅವರೇ ಹೇಳ್ಕೋತಾರೆ. ಕೆಲವರು ನನ್ನನ್ನು ಕೇಳ್ತಾರೆ, ನೀನು ಪೂರ್ಣಾವಧಿ ಲೇಖಕನ, ಹಣಕಾಸು ಸಲಹೆಗಾರನ, ವ್ಯಾಪಾರಸ್ಥನ, ನಿವೃತ್ತನ, ಪ್ರವಾಸಿಗನ, ವಾಸ್ತವದಲ್ಲಿ ನೀನು ಏನು ಅಂತ ಕೇಳಿದಾಗ ನಾನು ಇವೆಲ್ಲವೂ ಹೌದು ಅಂತ ಹೇಳ್ತಾರೆ ರಂಗಸ್ವಾಮಿಯವರು. ರಂಗಸ್ವಾಮಿ ಅವರು ಮೂಲತಃ ಆರ್ಥಿಕ ತಜ್ಞರಾಗಿ ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಕೆಲಸವನ್ನು ಮಾಡಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ದೇಶಗಳಲ್ಲಿ ಅವರು ಯಶಸ್ಸನ್ನು ಗಳಿಸಿದ್ದಾರೆ. ಇವತ್ತಿಗೂ ವಿದೇಶಗಳಿಗೆ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇವರು ತಮ್ಮ ಸ್ವಂತ ಅನುಭವದಲ್ಲಿ ತಾವೇನು ಕಂಡುಕೊಂಡಿದ್ದಾರೆ ಅದನ್ನು ಬರೀತಾ ಹೋಗ್ತಾರೆ. ಹಾಗಾಗಿ ಅವರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅನ್ನೋದಕ್ಕಿಂತ ನನ್ನ ಬದುಕಲ್ಲಿ ನಾನು ಹೀಗೆಲ್ಲ ಕಷ್ಟಗಳನ್ನು ಪಟ್ಟಿದ್ದೇನೆ, ಸಮಸ್ಯೆಗಳನ್ನು ಎದುರಿಸಿದ್ದೇನೆ, ಹೀಗೆಲ್ಲ ನಿಭಾಯಿಸಿದ್ದೇನೆ, ನೀವು ಸಹ ಮಾಡಬಹುದು. ಬದುಕು ವಾಸ್ತವದಲ್ಲಿ ಗೋಳು ಅಲ್ಲ, ಅಳುವೂ ಅಲ್ಲ, ನೋವೂ ಅಲ್ಲ, ಇದು ನಲಿವು, ಸಂಪೂರ್ಣವಾಗಿ ನಲಿವು. ತುಂಬ ಸುಂದರವಾಗಿದೆ ಬದುಕು. ಈ ಸುಂದರವಾದ ಬದುಕನ್ನು ನಾವು ಅನುಭವಿಸಬೇಕು. ಬದುಕೇ ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ ರಂಗಸ್ವಾಮಿಯವರು. ರಂಗಸ್ವಾಮಿಯವರು ಹೀಗೆ ಹೇಳಬೇಕಾದ್ರೆ ಅವರು ಕೊಡುವಂಥ ಕೆಲವು ಸುಳುಹುಗಳು ಏನಿದೆ ಅದು ವಿಶೇಷವಾಗಿ ಗಮನೀಯ. ಯದ್ಭಾವಂ ತದ್ಭವತಿ ಅಂತ ಹೇಳಿದ್ರು ಭಗವಾನ್ ಬುದ್ಧ. ನೀನು ಹೇಗೆ ಭಾವಿಸ್ತೀಯೋ ಹಾಗೇ ನೀನಾಗ್ತೀಯ ಬದುಕಲ್ಲಿ. ಇಲ್ಲ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ನಾನು ಮಾಡೇ ಮಾಡ್ತೇನೆ ಅಂತ ಛಲವನ್ನು ಹಿಡಿದು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಮನಸ್ಸಿಗಿಂತ ದೊಡ್ಡ ಶಕ್ತಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಮನಸ್ಸೇ ಮಹಾದೇವ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ರಂಗಸ್ವಾಮಿಯವರು ಹೇಳ್ತಾರೆ, ಬದುಕಲ್ಲಿ ನೀನೇನಾದರೂ ಆಗಬೇಕಾದರೆ ಮೊದಲು ನಾವು ನಾವಾಗಬೇಕು ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರಿಂದ ಸ್ಫೂರ್ತಿ ಪಡೆಯೋದು ತಪ್ಪಲ್ಲ. ಉದಾಹರಣೆಗೆ ಶ್ರೀನಿವಾಸ ರಾಮಾನುಜನ್ ಆಗಬೇಕು, ರಾಜಾರಾಮಣ್ಣ ಆಗಬೇಕು, ಅಮಿತಾಬ್ ಬಚ್ಚನ್ ಆಗಬೇಕು, ಹಾಗೆ ಖಂಡಿತ ತಪ್ಪೇನಲ್ಲ. ಆದರೆ ಅವರನ್ನು ಅನುಕರಿಸಕ್ಕೆ ಹೋಗಬೇಡಿ. ಅವರನ್ನು ಮೀರಿಸುವಂಥ ನಿಮ್ಮದೇ ಆದ ಬದುಕು ಏನಿದೆ ಆ ಬದುಕಿನ ಸಾಮರ್ಥ್ಯವನ್ನು ಬಳಸ್ಕೊಂಡು ಮುಂದೆ ಹೋಗಬೇಕೇ ಹೊರತು ಅವರನ್ನೇ ನೀವು ಅಣಕಿಸೋದಕ್ಕೆ ಹೋಯ್ತು ಅಂದರೆ ಅಲ್ಲಿಯೇ ನಿಂತು ಹೋಗುತ್ತೆ ನಿಮ್ಮ ಮಟ್ಟ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತಿಳ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿರಿ. ಈ ಕೆಲಸವನ್ನು ಮಾಡಬೇಕು ಅಂದರೆ ಈ ಕ್ಷಣ ಮಾಡಿಬಿಡಬೇಕು. ನಾಳೆ ಅಂದರೆ ನಿನ್ನ ಮನೆ ಹಾಳು. ಹಾಗಾಗಿ ಕೆಲಸವನ್ನು ಮಾಡಿ. ನಾವು ಸಾಗುವ ಕ್ಷೇತ್ರದಲ್ಲಿ ಅದಾಗಲೇ ಸಾಧನೆ ಮಾಡಿದವರನ್ನು ಹೀರೋ ಅಥವಾ ಮೆಂಟರ್ ಅಂತ ಪರಿಗಣಿಸೋದು ತಪ್ಪಲ್ಲ. ಆದರೆ ಅವರನ್ನೇ ನಕಲು ಮಾಡೋದು ಮಹಾ ತಪ್ಪು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಈಸ್ ಬೆಟರ್ ಟು ಫೇಲ್ ಇನ್ ಒರಿಜಿನಾಲಿಟಿ ದ್ಯಾನ್ ಟು ಸಕ್ಸೀಡ್ ಇನ್ ಇಮಿಟೇಷನ್ ಅನ್ನೋ ಮಾತನ್ನು ಹೇಳ್ತಾರೆ. ಹೀಗೆ 50 ಪುಟ್ಟ ಅಧ್ಯಾಯಗಳಲ್ಲಿ ಯಾವುದೇ ದೊಡ್ಡ ಸಿದ್ಧಾಂತಗಳನ್ನು ಹೇಳದೆ ನಾವು ನೀವು ಇಬ್ಬರೂ ಮಾಡಬಹುದಾದಂಥ ಬದುಕಲ್ಲಿ ಅಳವಡಿಸಬಹುದಾದಂಥ ಕಿವಿ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು. ಹಾಗಾಗಿ ಬದುಕು ಸುಂದರ ಎನ್ನುವ ಇವರ ಮಾತು ನಿಜಕ್ಕೂ ಸುಂದರವೇ. ಸುಂದರ ಮಾಡ್ಕೋಬಹುದಾ? ಹಾಗೆ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಈ ಪುಸ್ತಕವನ್ನು ಓದಿ. ರಂಗಸ್ವಾಮಿ ಮೂಕನಹಳ್ಳಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ,
ನನ್ನ ಹೆಸರು ಯಶೋಧ ಪ್ರಕಾಶ್ ಅಂತ ಹೇಳ್ಬಿಟ್ಟು ನಾನು ಗೃಹಿಣಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಂದು ನಮ್ಮೂರಿನಲ್ಲಿ ಶ್ರೀ ಶಾರದಾಶ್ರಮ ಅಂತ ಒಂದಿದೆ ಸರ್. ಅಲ್ಲಿ ಪ್ರತಿದಿನ ಹೋಗೋದು, ಭಗವದ್ಗೀತೆ ಕಲಿಯೋದು, ಮಕ್ಕಳಿಗೆ ಕಲಿಸೋದು ನನ್ನ ಹವ್ಯಾಸ. ತುಂಬ ಸಂತೋಷ ಯಶೋಧ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು MB ಪ್ರಶಾಂತ್ ಅಂತ. ನಾನು ಪಾವಗಡ ತಾಲೂಕು ಹೊಸಕೋಟೆಯಿಂದ ಬಂದಿದ್ದೇನೆ. ನಮ್ಮದು ವ್ಯಾಪಾರ ಹವ್ಯಾಸಗಳು ಹಳೆಯ ಚಲನಚಿತ್ರಗಳು ಕೇಳೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಸುರೇಂದ್ರ. ನಾನು ಬೆಂಗಳೂರಿನ ಶ್ರೀರಾಮ್ಪುರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಭಗವದ್ಗೀತೆ ಅಧ್ಯಯನ, ಆನ್ಲೈನ್ನಲ್ಲಿ ಭಗವದ್ಗೀತೆ ಹೇಳ್ಕೊಡೋದು ಮತ್ತು ಶಾಲೆಗಳಲ್ಲಿ ಭಗವದ್ಗೀತೆ ಹೇಳ್ಕೊಡೋದು. ತುಂಬ ಸಂತೋಷ ವಿದ್ಯಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಯುರೋಪ್ ಪ್ರವಾಸ ಕಥನ, ಶ್ರೀಮತಿ ಉಷಾ ಬಿ ಅಗರಖೇಡ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಕರ್ನಾಟಕದಲ್ಲಿ ಸರಾಸರಿ ಎಷ್ಟು ದಿನಗಳ ಕಾಲ ಬಿಸಿಲು ಬೀಳುತ್ತದೆ ಹಾಗೂ ಎಷ್ಟು ಪ್ರಮಾಣದ ಸೌರ ವಿದ್ಯುತ್ತನ್ನು ಉತ್ಪಾದಿಸಬಹುದು ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳು ಈಗ ಬಂತು. ಆಯ್ಕೆ 1 250 ದಿನಗಳು 8 ಗಿಗಾವ್ಯಾಟ್ ವಿದ್ಯುತ್ತು. ಆಯ್ಕೆ 2 365 ದಿನಗಳು 25 ಗಿಗಾವ್ಯಾಟ್. ಹಾಗೂ ಆಯ್ಕೆ 3 300 ದಿನಗಳು 10 ಗಿಗಾವ್ಯಾಟ್. ಹಾಗೂ 4ನೇದು 275 ದಿನಗಳು ಹಾಗೂ 8 ಗಿಗಾವ್ಯಾಟ್. ಮೊದಲಿಗೆ ಬಸರುತ್ತಿದ್ದಾರೆ ಯಶೋಧ, ಆನಂತರ ವಿದ್ಯಾ. 300 ದಿನಗಳು 10 ಗಿಗಾವ್ಯಾಟ್. ಆಯ್ಕೆ 3 ಹೇಳಿ ವಿದ್ಯಾ. 250 ದಿನಗಳು 8 ಗಿಗಾವ್ಯಾಟ್. ಆಯ್ಕೆ 1 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 300 ದಿನಗಳು ಮತ್ತು 10 ಗಿಗಾವ್ಯಾಟ್ ಅನ್ನೋದು ಸರಿಯಾಗಿತ್ತು. ಯಶೋಧ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಯುರೋಪ್ ಪ್ರವಾಸ ಕಥನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಯಾಕಂದರೆ ನಮ್ಮ ಬೆಂಗಳೂರು ನಗರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಎಷ್ಟು ಬಿಸಿಲು ಬೇಕಾಗುತ್ತೋ ಅಷ್ಟು ಬಿಸಿಲು ಖಂಡಿತವಾಗಿ 300 ದಿನಗಳ ಕಾಲ ಸಿಗುತ್ತಂತೆ. ಹಾಗಾಗಿ ಅನುಕೂಲತೆ ಇದ್ದಲ್ಲಿ ವಿದ್ಯುತ್ತನ್ನು, ನಮಗೆ ಬೇಕಾದ ವಿದ್ಯುತ್ತನ್ನು ನಾವೇ ಉತ್ಪಾದಿಸಿಕೊಳ್ಳೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಪಾಶ್ಚಾತ್ಯ ಸಣ್ಣ ಕತೆ ಮತ್ತು ಇತರ ಅನುವಾದಗಳು, ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ಫ್ಲೂರೈಡ್ ಮಾಲಿನ್ಯ ಶರೀರದ ಯಾವ ಭಾಗದ ಮೇಲೆ ಪ್ರಧಾನವಾಗಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ? ಆಯ್ಕೆಗಳನ್ನು ನೋಡೋಣ. ಹಲ್ಲು ಹೃದಯ, ಮೂಳೆ ಶ್ವಾಸಕೋಶ, ಹಲ್ಲು ಮಿದುಳು, ಹಲ್ಲು ಮೂಳೆ. ಮೊದಲಿಗೆ ಬಜರುತ್ತಿದ್ದಾರೆ ಪ್ರಶಾಂತ್, ನಂತರ ವಿದ್ಯಾ. 2ನೇ ಸರ್, ಹಲ್ಲು ಮತ್ತು 2ನೇದು ಮೂಳೆ ಮತ್ತು ಶ್ವಾಸಕೋಶ. ಅದೇ ಇರಲ್ಲ, ಸೆಕೆಂಡ್ ಇರಲಿ ಅಂತ ಹೇಳ್ತಾ ಇದ್ದಾರೆ ವಿದ್ಯಾ. ಸೆಕೆಂಡ್ ಒನ್ ಸರ್ ನಂದು. ಅಮ್ಮ ನಾನು ಕೇಳ್ತೇನೆ, ತಮ್ಮ ಸಂಖ್ಯೆ ಎಷ್ಟಿದೆ ನೋಡಿ. 3ನೇದಲ್ವಾ? 2ನೇದಾಗಿ ಬಜರುತ್ತಿದ್ದಾರೆ ವಿದ್ಯಾ ಅವರು, ಅವ್ರನ್ನ ಕೇಳೋಣ. ಹಲ್ಲು ಮತ್ತು ಮಿದುಳು. ಹಲ್ಲು ಮತ್ತು ಮಿದುಳು ಆಯ್ಕೆ 3 ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹಲ್ಲು ಮತ್ತು ಮೂಳೆ ಆಗಿತ್ತು. ನಾವೆಲ್ಲ ಜಾಹೀರಾತುಗಳಲ್ಲಿ ಕೇಳಿರ್ತೇವೆ, ಫ್ಲೂರೈಡ್ ಇರ್ತಕ್ಕಂಥ ಪೇಸ್ಟನ್ನು ಉಪಯೋಗಿಸಿ ನಿಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ ಅಂತ. ಅದೇನು ಸುಳ್ಳಲ್ಲ, ಸತ್ಯವೇ. ಫ್ಲೂರೈಡ್ ಇರೋ ಪೇಸ್ಟನ್ನು ಬಳಸಬೇಕು. ಆದರೆ ಫ್ಲೂರೈಡ್ ಅನ್ನೋದು 2 ಅಲುಗಿನ ಖಡ್ಗ. ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ನಾವು ಕುಡಿಯುವ ನೀರು, ಸ್ವಾಭಾವಿಕವಾಗಿ ಕುಡಿಯುವ ನೀರು ಏನಿರುತ್ತೆ, ಆ ನೀರಿನ ಮೂಲಕ ದೇಹಕ್ಕೆ ಅಗತ್ಯವಾದಂಥ ಫ್ಲೂರೈಡ್ ಸಿಗುತ್ತೆ. ನೀರನ್ನು ಪರೀಕ್ಷೆ ಮಾಡಬೇಕು. ಕುಡಿಯುವ ನೀರಲ್ಲಿ ಫ್ಲೂರೈಡ್ ಅಂಶ ಇಲ್ಲ ಅಥವಾ ಕಡಿಮೆ ಇದೆ ಅಂದರೆ ಆಗ ಫ್ಲೂರೈಡ್ ಪೇಸ್ಟನ್ನು ಬಳಸಬಹುದು. ನಾವು ಸುಮ್ಮನೆ ಬಳಸಲಿಕ್ಕಂತೂ ಹೋಗಬಾರ್ದು, ಅದರಿಂದ ಅಪಾಯವಿದೆ. ಕೃಷಿ ಸಿಂಚನ, ಡಾಕ್ಟರ್ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಯ್ಕೆಗಳನ್ನು ನೋಡೋಣ.
ಕುದುರೆಮುಖ, ಬ್ರಹ್ಮಗಿರಿ, ಭದ್ರಾ, ಅಂಶಿ. ಹೇಳಿ ಪ್ರಶಾಂತ್. ಬ್ರಹ್ಮಗಿರಿ. ಬ್ರಹ್ಮಗಿರಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ನಂತರ ವಿದ್ಯಾ ಅವರಿಗೆ ಅವಕಾಶ. ಕುದುರೆಮುಖ. ಕುದುರೆಮುಖ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಕುದುರೆಮುಖ ಉತ್ತರ ಸರಿಯಾಗಿದೆ. ಕೃಷಿ ಸಿಂಚನ ಎನ್ನುವ ಈ ಒಂದು ಪುಸ್ತಕವನ್ನು ವಿದ್ಯಾ ಅವರಿಗೆ ಕೊಡ್ತಾ ಇದ್ದೇವೆ. ನಿಸರ್ಗ, ಮಿರ್ಜಿ ಅಣ್ಣಾರಾಯ ಅವರು ಬರೆದಂಥ ಸೊಗಸಾದ ಕಾದಂಬರಿ. ಮನುಷ್ಯ ಜಾತಿ ತಾನೊಂದೇ ಬಲಂ ಎನ್ನುವ ತತ್ವವನ್ನು ಬೀರುವಂಥ ಈ ಕಾದಂಬರಿ ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಪ್ರಶ್ನೆ: ಆದಿಪಾಂಡ್ಯ, ಆದಿಚೇರ, ಆದಿಚೋಳರನ್ನು ಸೋಲಿಸಿದ ರಾಜವಂಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಶಾತವಾಹನರು, ಕಳಬ್ರರು, ಚುಟುಗಳು, ಕದಂಬರು. ಮೊದಲಿಗೆ ವಿದ್ಯಾ, ನಂತರ ಯಶೋಧ. ಶಾತವಾಹನರು. ಯಶೋಧ. ಕದಂಬರು. ಕದಂಬರು ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಕಳಬ್ರರು ಅನ್ನೋದು ಸರಿಯಾದ ಉತ್ತರ. ಕ್ರಿಸ್ತಶಕ 3ರಿಂದ 6ನೇ ಶತಮಾನದ ಅವಧಿಯಲ್ಲಿ ಈ 3 ರಾಜವಂಶಗಳ ನಾಶಕ್ಕೆ ಕಾರಣವಾಗುತ್ತಂತೆ ಕಳಬ್ರರು ಎನ್ನುವ ಒಂದು ವಂಶ. ಯಾರು ಕಳಬ್ರರು ಅನ್ನೋದರ ಬಗ್ಗೆ ಇನ್ನೂ ಖಚಿತವಾಗಿ ನಮಗೆ ಗೊತ್ತಿಲ್ಲ. ಕೆಲವು ಆಧಾರಗಳ ಅನ್ವಯ ಬಹುಶಃ ಕಳಬ್ರರು ಕನ್ನಡಿಗರೇ ಆಗಿರಬೇಕು ಅಂತ ಹೇಳ್ತಾರೆ. ತಮಿಳು ಇತಿಹಾಸದಲ್ಲಿ ಒಂದು ರೀತಿಯಾದ ಕಗ್ಗತ್ತಲೆಯ ಯುಗ ಬರುತ್ತೆ ಈ 3ರಿಂದ 6ನೇ ಶತಮಾನದ ಅವಧಿಯಲ್ಲಿ. ಹಾಗಾಗಿ ಈ ವೇಳ್ವಕುಡಿ ಶಾಸನ ಅಂತ ಏನು ಹೇಳುತ್ತೆ ಕಳಬ್ರರ ಬಗ್ಗೆ, ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಇವತ್ತಿನವರೆಗೂ ತಿಳಿದು ಬಂದಿಲ್ಲ. ಮುಂದಿನ ಪುಸ್ತಕ ಗೆರೆ ನ ದಾಮೋದರ ಶೆಟ್ಟಿ ಅವರು ಬರೆದ ಕಾದಂಬರಿ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಯಾ, ದೇ, ತೇ, ಸಾ, ತಿ. ಬಜರ್ ಒತ್ಬಿಟ್ಟು ಹೇಳಿಮ್ಮ. ವಿದ್ಯಾ ದೇವತೆ ಸರಸ್ವತಿ. 8 ಅಕ್ಷರ ಇರಬೇಕು. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. 8 ಅಕ್ಷರ ಇದೆಯಾ ನೋಡಿಕೊಂಡು ಒಂದು ಸಲ ಹೇಳಿಬಿಡಿ. ಯಶೋದವ್ರು ಸಿದ್ಧವಾಗಿದ್ದಾರೆ. ಒಂದು ಅವಕಾಶ ಕೊಡ್ತೀನಿ ತಮ್ಮ. ವಿದ್ಯಾರ್ಥಿ ದೇವತೆ ಸರಸ್ವತಿ. ವಿದ್ಯಾರ್ಥಿ. ವಿದ್ಯಾರ್ಥಿ ದೇವತೆ ಸರಸ್ವತಿ. ಯಶೋದ. ವಿದ್ಯಾಧಿದೇವತೆ ಸರಸ್ವತಿ. ವಿದ್ಯಾಧಿದೇವತೆ ಸರಸ್ವತಿ. ಒಂದು ಸಣ್ಣ ಅಕ್ಷರ, ಒಂದು ಅಕ್ಷರ ಬದಲಾವಣೆ ಆಗಿದೆ ತಮ್ಮ ಉತ್ತರಗಳಲ್ಲಿ. ಪ್ರಶಾಂತ್, ಯಾರು ಸರಿ ಇರಬಹುದು? ವಿದ್ಯಾಧಿದೇವ ಸರಸ್ವತಿ. ವಿದ್ಯಾಧಿದೇವತೆನ ಉತ್ತರವನ್ನು ನೋಡೋಣ. ವಿದ್ಯಾಧಿದೇವತೆ ಸರಸ್ವತಿ. ಬರೀ ವಿದ್ಯಾರ್ಥಿಗಳಿಗೆ ಸರಸ್ವತಿ ದೇವರಾಗಬೇಕಾ? ನಮಗಾಗೋದು ಬೇಡವೇ? ವಾಸ್ತವದಲ್ಲಿ ನಾವೆಲ್ಲ ಜೀವನ ಪರ್ಯಂತ ಸಾಯುವ ಕೊನೆಯ ಕ್ಷಣದವರೆಗೂ ನಾವು ವಿದ್ಯಾರ್ಥಿಗಳೇ. ಅದು ಸತ್ಯವೇ. ಗೆರೆ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ ಯಶೋಧ ಅವರಿಗೆ. ರಾವ್ ಬಹದ್ದೂರ್ ಅವರು ಬರೆದ ಕನ್ನಡ ಕಾದಂಬರಿ ವೃಂದಾವನ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 85 ಕೂಡು 47, 68 ಕಳೆ 32, 12 ಗುಣಿಸು 17, 180 ಭಾಗಿಸು 15. ಲಾಸ್ಟ್ ಹೇಳಿ ಸರ್. ಕೊನೆಯದು 180 ಭಾಗಿಸು 15. ಬಜರ್ ಆಗಲೇ ಗೊತ್ತಿದ್ದಾರೆ ಪ್ರಶಾಂತ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 384 ಸರ್. 384 ಅಂತ ಹೇಳ್ತಾ ಇದ್ದಾರೆ. ಹೌದಾ ಯಶೋಧ ಅವರೇ? 398. ಭಿನ್ನವಾದ ಉತ್ತರ. ವಿದ್ಯಾ, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 132, 36, 204, 12 ಎಲ್ಲವನ್ನು ಕೂಡಿದರೆ 3, 8, 4. ಪ್ರಶಾಂತ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವೃಂದಾವನ ರಾವ್ ಬಹದ್ದೂರ್ ಬರೆದಂಥ ಕನ್ನಡ ಕಾದಂಬರಿಯನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಕಥಾ ಸಂಕಲನ ಲೀಕೌಟ್. ಅಕ್ಷತಾ ಪಾಂಡವಪುರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ:
ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಶಿಗೇರು ಇಶಿಬಾ, ಯೋಶಿಹಿಡೆ ಸೂಗಾ, ಶಿಂಜೋ ಅಬೆ, ಜುನಿಕೈರೋ ಕೋಜುಮಿ. ಮೊದಲಿಗೆ ಬಜರುತ್ತಿದ್ದಾರೆ ಪ್ರಶಾಂತ್, ನಂತರ ವಿದ್ಯಾ. ಶಿಂಜೋ ಅಬೆ ಮೂರನೇದು. ಶಿಂಜೋ ಅಬೆ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ವಿದ್ಯಾ ಶಿಗೇರು ಇಶಿಬಾ ಆಯ್ಕೆ 1. ಉತ್ತರವನ್ನು ನೋಡೋಣ. ಶಿಂಜೋ ಅಬೆ ಉತ್ತರ ಸರಿಯಾಗಿದೆ. ಪ್ರಶಾಂತ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಲೀಕ್ಔಟ್ ಕಥಾಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಪ್ರಶಾಂತ್ ಅವರೇ, ಯಾರು ಶಿಂಜೋ ಅಬೆ ಅಂದರೆ? ಊಹೆ ಸರ್. ಊಹೆ. ಇವರು ಜಪಾನಿನ ಪ್ರಧಾನಮಂತ್ರಿಗಳಾಗಿದ್ದರು. 3 ಸಲ ಇವರು ಪ್ರಧಾನಮಂತ್ರಿಗಳಾಗಿ ಜಪಾನ್ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಪ್ರಧಾನಮಂತ್ರಿಗಳಾಗಿದ್ದಾಗ ಭಾರತ ದೇಶಕ್ಕೆ ಅನೇಕ ರೀತಿಯಾದ ನೆರವನ್ನು, ಆರ್ಥಿಕ ನೆರವೂ ಹೌದು, ತಾಂತ್ರಿಕ ನೆರವೂ ಹೌದು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ರೀತಿಯಾದ ನೈತಿಕ ನೆರವು, ನೈತಿಕ ಬೆಂಬಲ ಇದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ ಶಿಂಜೋ ಅಬೆ ಅವರು. ಹಾಗಾಗಿ ಅವರಿಗೆ ಪದ್ಮವಿಭೂಷಣ ಗೌರವವನ್ನು ನೀಡಿದ್ದೇವೆ ನಾವು. ಮುಂದಿನ ಪುಸ್ತಕ ಶಬ್ದ ಪ್ರಮಾಣ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅಂ, ನಂ, ದೆ, ಗಾ, ನ, ಬಿ, ಬಿ, ನಿ. ಯಶೋಧ. ಅಂಬಿಗಾ ನಾನಿನ್ನ ನಂಬಿದೆ. ಅಮ್ಮ, ಮತ್ತೆ ಅದೇ ಮಾತು ಹೇಳ್ತಾ ಇದ್ದೇನೆ. ಅಕ್ಷರಗಳು ಸರಿಯಾಗಿ 8 ಇವೆಯಾ ನೋಡಿಕೊಂಡು ಉತ್ತರ ಕೊಟ್ಬಿಟ್ರೆ ಒಳ್ಳೆಯದು. ಪ್ರಶಾಂತ್ ಅವರು ಸಹ ಅಂಬಿಗಾ ನಿನ್ನ ನಂಬಿದೆ. ಅಂಬಿಗಾ ನಿನ್ನ ನಂಬಿದೆ ಅಂತ ಹೇಳ್ತಾ ಇದ್ದೀರಿ. ಪ್ರಶಾಂತ್ ಅವರೇ, ಸರಿ ಇರಬಹುದಾ? ಸರಿ ಸರ್. ಸರಿ ಇದೆಯಾ? ವಿದ್ಯಾ ಅವರು ಸರಿ ಸರ್. ಉತ್ತರವನ್ನು ನೋಡೋಣ. ಅಂಬೀಗ ನಾ ನಿನ್ನ ನಂಬಿದೆ ಜಗದಂಬಾ ರಮಣನ, ಅದು ಪ್ರಖ್ಯಾತವಾದ ಕೀರ್ತನೆ. ಅದು ನಮಗೆ ಗೊತ್ತಿರುವಂಥದ್ದೇ. ಅದರ ಪ್ರಶ್ನೆ ಬಂದಾಗ ನಾವು 8 ಅಕ್ಷರಗಳನ್ನೇ ಹುಡುಕಬೇಕಾಗಿರೋ ಕಾರಣ ಸಣ್ಣ ಪುಟ್ಟ 1 ಅಕ್ಷರಗಳು ತಪ್ಪಿ ಹೋಗಿರೋ ಸಾಧ್ಯತೆ ಇರುತ್ತೆ ಅಲ್ವಾ? ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶಬ್ದ ಪ್ರಮಾಣ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಯಶೋಧ ಅವರಿಗೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕ್ರಮವನ್ನು ಉಲ್ಲಂಘಿಸುವುದು, ಕೊನೆಯದ್ದು ವಾಸನೆ. ಆಗಲೇ ಬಜರುತ್ತಿದ್ದಾರೆ ಪ್ರಶಾಂತ್. 1 ಉತ್ತರ. ಅತಿಕ್ರಮಣ. ಅತಿಕ್ರಮಣ ಉತ್ತರವನ್ನು ನೋಡೋಣ. ಅತಿಕ್ರಮಣ ಉತ್ತರ ಸರಿಯಾಗಿದೆ. ಬಿಸ್ನೆಸ್ ಮಹಾಭಾರತ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಇಲ್ಲ ಅವರಿಗೆ ಅವಕಾಶ ಸಿಗುತ್ತೆ. ಹೇಳಿ ಪ್ರಶಾಂತ್. 2 ಉತ್ತರ. ಅಂತಿಮ. ಅಂತಿಮ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸೊಪ್ಪೆ ಸಂಪತ್ತು ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪಿ ಚಂದ್ರಿಕಾ ಇದನ್ನು ಬರೆದಿದ್ದಾರೆ. 3 ಉತ್ತರ. ಕ್ವಶನ್ ಹೇಳಿ ಸರ್, ಕಾಣಿಸಲ್ಲ. ಮಧ್ಯದ ಅಕ್ಷರ ಮಾ ಇದೆ. ತುಳುಹು ವಾಸನೆ. ಅತಿಕ್ರಮಣ ಅಂತ ಹೇಳಿದ್ರಲ್ವಾ, ಮಾ ಇದೆ ಅಲ್ಲಿ. ಮೇಲ್ಗಡೆಯಿಂದ 3 ಅಕ್ಷರ ಬೇಕು. ವಾಸನೆ. ವಾಸನೆ ಸರ್, ವಾಸನೆ. ವಾಸನೆ ಎನ್ನುವ ಸುಳುಹು. ವಿದ್ಯಾ ಅವರು ಪ್ರಯತ್ನಿಸು. ಯಶೋಧ ಉತ್ತರವನ್ನು ನೋಡೋಣ. ಗಮಲು ಸರಿಯಾದ ಉತ್ತರ. ಗಮಲು ಆಗಿತ್ತು. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಅವಕಾಶ ಯಶೋಧ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಆಹಾರವಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಿಷಯವಾಗು, ಬದುಕಲು ದಾರಿ ತೋರು. ಬದುಕಲು ದಾರಿ ತೋರು. ಮುಂದಿನ ಪ್ರಶ್ನೆ: ಬೇಸರ, ಜಿಗುಪ್ಸೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಸುರ, ಆಸುರ. ಆಸುರ. ಮುಂದಿನ ಪ್ರಶ್ನೆ: ಉಚ್ಚಾಟನ, ಸ್ತಂಭನ, ಮಾರಣ, ಅಭಿಚಾರಗಳನ್ನು
ಯಾವ ವೇದವು ವಿವರಿಸುತ್ತದೆ? ಯಜುರ್ವೇದ, ಅಥರ್ವಣ ವೇದ? ಯಜುರ್ವೇದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಉಂಡೂ ಹೋದ, ಕೊಂಡೂ ಹೋದ. ಕೊಂಡೂ ಹೋದ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾಲಿಗೆ ಇದೆ, ಮಾತನಾಡುವುದಿಲ್ಲ, ಬರೆಯುತ್ತದೆ, ಓದುವುದಿಲ್ಲ. ಪೆನ್ನು. ಪೆನ್ನು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಆಹಾರವಾಗು ಅಂದರೆ ವಿಷಯವಾಗು ಅಂತಾಗಿತ್ತು, ಬದುಕಲು ದಾರಿ ತೋರು ಅಂತ ತಾವು ಹೇಳಿದಿರಿ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆಸುರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಥರ್ವಣ ವೇದವಾಗಿತ್ತು, ಯಜುರ್ವೇದ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಉಂಡು ಹೋದ, ಕೊಂಡು ಹೋದ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಫೌಂಟನ್ ಪೆನ್, ಪೆನ್ ಅಂತ ಹೇಳಿದ್ದೀರಿ, ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸೋಣ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪ್ರಶಾಂತ್ ಅವರಿಗೆ ಅವಕಾಶ ಬರ್ತಾ ಇದೆ, ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಆಹ್ವಾನವೂ ಇಲ್ಲ, ವಿಸರ್ಜನೆಯೂ ಇಲ್ಲ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತೆಪ್ಪಗಿರು, ಸೋಮಾರಿಯಾಗಿರು. ತೆಪ್ಪಗಿರು. ಮುಂದಿನ ಪ್ರಶ್ನೆ. ವೇದಶಾಸ್ತ್ರಗಳಲ್ಲಿ ನಂಬಿಕೆಯನ್ನು ಉಳ್ಳವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಸ್ತಿಕ, ನಾಸ್ತಿಕ? ಆಸ್ತಿಕ. ಮುಂದಿನ ಪ್ರಶ್ನೆ. ಕೃಷ್ಣನು ಭೂಮಿಯಲ್ಲಿ ಇರುವವರೆಗೆ ನಿನಗೆ ಮುಪ್ಪು ಬಾರದಿರಲಿ ಎಂದು ಯಾರು ಸತ್ಯಭಾಮೆಯನ್ನು ಹರಿಸಿದರು? ದಿತಿ, ಅದಿತಿ? ದಿತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಂಡಮನೆ. ಉಂಡಮನೆ ಅಷ್ಟೇನಾ ಸರ್? ಉಂಡಮನೆ ಅಷ್ಟೇ ಇರೋದು. ಕನ್ನ. ಉಂಡಮನೆ. ಉಂಡಮನೆ ಕನ್ನ ಹಾಕಬಾರ್ದಾಗ ಹಾಕಬೇಕಾ ಹೇಗೆ? ಉಂಡಮನೆಗೆ ಕನ್ನ ಹಾಕಬಾರ್ದು. ಕನ್ನ ಹಾಕಬಾರ್ದು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಹುಡುಗಿಯನ್ನು ಎಳೆದರೆ ಬರ್ತಾಳೆ, ಬಿಟ್ಟರೆ ಹೋಗ್ತಾಳೆ. ಬಿಳಿ ಹುಡುಗಿ. ಹತ್ತಿ. ಹತ್ತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಆಹ್ವಾನವೂ ಇಲ್ಲ, ವಿಸರ್ಜನೆಯೂ ಇಲ್ಲ, ತೆಪ್ಪಗಿರು ಸರಿಯಾಗಿದೆ. 2 ಉತ್ತರ. ಆಸ್ತಿಕ ಸರಿಯಾಗಿದೆ. 3 ಉತ್ತರ. ಅದಿತಿ, ದೇವತೆಗಳ ತಾಯಿ ಅದಿತಿ. ದಿತಿ, ದೈತ್ಯರ ತಾಯಿ. 4ನೇ ಪ್ರಶ್ನೆಗೆ ಉತ್ತರ ಉಂಡಮನೆ, ಜಂತಿ ಎಣಸಬಾರದು ಅನ್ನೋದು ಸರಿಯಾಗಿತ್ತು. ತಾವೇನು ಹೇಳಿದ್ದು? ಕನ್ನ ಕನ್ನ ಹಾಕಬಾರ್ದು ಅಂತ ಹೇಳಿದ್ರಿ. ಸ್ವಲ್ಪ ಭಿನ್ನವಾದದ್ದು 2 ಗಾದೆಗಳು ನಮ್ಮಲ್ಲಿ ಉಂಟು. 5ನೇ ಪ್ರಶ್ನೆಯನ್ನು ನೋಡೋಣ. ಇದು ಸಿಗರೇಟಿನ ವರ್ಣನೆ. ಪುಣ್ಯಾತ್ಮರು ಯಾರೋ ಈ ರೀತಿ ವರ್ಣನೆ ಮಾಡಿದ್ದಾರೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 3. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ವಿದ್ಯಾ ಅವರಿಗೆ. ವಿದ್ಯಾ ಅವರು ಸಿದ್ಧವಾಗಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಇಂಗು ತಿಂದ ಮಂಗನಂತಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮೋಸ ಹೋಗು, ಮೋಸವನ್ನು ಮಾಡು. ಮೋಸ ಹೋಗು. ಮುಂದಿನ ಪ್ರಶ್ನೆ. ಅಕ್ಕರೆ, ಪ್ರೀತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಸ್ತೆ, ಅನಾಸ್ತೆ? ಆಸ್ತೆ. ಮುಂದಿನ ಪ್ರಶ್ನೆ. ಆಗ್ನೇಯಾಸ್ತ್ರ, ವರುಣಾಸ್ತ್ರ, ವಾಯುವ್ಯಾಸ್ತ್ರಗಳನ್ನು ಯಂತ್ರಗಳಿಂದ ಪ್ರಯೋಗಿಸಬೇಕು ಎಂದು ಯಾವ ವೇದ ಹೇಳುತ್ತೆ? ಯಜುರ್ವೇದ, ಅಥರ್ವಣ ವೇದ? ಯಜುರ್ವೇದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಹಾಲು ಕಪ್ಪೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪೆಟ್ಟಿಗೆ ಮುಚ್ಚಳವನ್ನು ತೆಗೆದರೂ ಶಬ್ದವಿಲ್ಲ, ಮುಚ್ಚಿದರೂ ಶಬ್ದವಿಲ್ಲ. ಕಣ್ಣಿನ ರೆಪ್ಪೆ. ಕಣ್ಣಿನ ರೆಪ್ಪೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಇಂಗು ತಿಂದ ಮಂಗನಂತಾಗೋ, ಮೋಸ ಹೋಗೋ ಸರಿಯಾಗಿದೆ. 2 ಉತ್ತರ. ಅಕ್ಕರೆ, ಪ್ರೀತಿ, ಆಸ್ತೆ ಸರಿಯಾಗಿದೆ. 3 ಉತ್ತರ. ಅಥರ್ವಣ ವೇದವಾಗಿತ್ತು, ಯಜುರ್ವೇದ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಆಕಳು ಕಪ್ಪಾದರೆ ಅದರ ಹಾಲು ಕಪ್ಪೆ. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣು ರೆಪ್ಪೆ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಯಶೋಧ ಅವರಿಗೆ ದೊರೆಯುತ್ತಾ ಇದೆ 3 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
3, 4, 7 ಪುಸ್ತಕ ನಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ವಿದ್ಯಾ ಅವರಿಗೆ 3, 2, 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.